ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನನ್ನ ವೈಯಕ್ತಿಕ ಕಾರಣಗಳಿಂದ ತುಂಬ ದಿನಗಳಿಂದ ವಿಡಿಯೋಗಳನ್ನು ಮಾಡೋಕ್ಕಾಗಿರಲಿಲ್ಲ. ನನಗೆ ಸ್ವಲ್ಪ ಸಮಯದ ಅಭಾವ ಇತ್ತು. ಈಗ ಮತ್ತೆ ವಿಡಿಯೋನ ಮಾಡೋಕ್ಕೆ ಅಂತ ರೆಡಿಯಾಗಿದ್ದೀನಿ. ಮತ್ತು ವಿಡಿಯೋಗಳನ್ನು ಈಗ ಮಾಡಿ ನಿಮ್ಮ ಜೊತೆ ಇರ್ತೀನಿ. ಮುಂಚೆ ನಮಗೆ ಹೇಗೆ ಸಹಕಾರ ನೀಡಿದ್ರಿ ಅದೇ ರೀತಿ ನಮ್ಮ ವಿಡಿಯೋಗಳನ್ನ ನೋಡಿ ಸಹಕಾರ ನೀಡಬೇಕು. ಈಗ ನಮ್ಮ ಚಾಮರಾಜನಗರದ ಒಂದು 10 ಕಿಲೋಮೀಟರ್ ದೂರದಲ್ಲಿರೋ ಆಲೂರು ಗ್ರಾಮದಲ್ಲಿ ಒಂದು ಪುರಾತನ ಕಾಲದ ಒಂದು ದೇವಸ್ಥಾನ ಇದೆ. ಬನ್ನಿ, ಈ ದೇವಸ್ಥಾನದ ಬಗ್ಗೆ ಹೇಗಿದೆ ದೇವಸ್ಥಾನ, ಹಾಗೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಈಗ ನಾವು ಈ ಚಾಮರಾಜನಗರದಿಂದ ಸಮೀಪದಲ್ಲಿರುವ ಆಲೂರು ಗ್ರಾಮದ ಹತ್ರ ಇರೋ ಶ್ರೀ ಅರ್ಕೇಶ್ವರ ದೇವಸ್ಥಾನ. ಇದು ಗಂಗರು ಮತ್ತು ಚೋಳರ ಕಾಲದ ದೇವಸ್ಥಾನ. ತುಂಬ ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು ಅಂತ ಬಂದಿದ್ದೀನಿ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ, ಬನ್ನಿ ಹಾಗೆ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಚಾಮನಾಯ್ಕ ಅಂತ. ಈ ದೇವಸ್ಥಾನದ ಬಗ್ಗೆ ವಿವರಗಳು ಏನಿದೆ ಎಲ್ಲ ಪೂರ್ತಿ ನೀಟಾಗಿ ಹೇಳಿ. ಆರ್ಕಿಯಾಲಜಿಕಲ್ ಸರ್ವೆ ಪಿಂಡ ಅಂತ ಹೇಳಿ ಒಂದು ಇದನ್ನು ರಕ್ಷಣೆ ಮಾಡ್ತಾ ಇರೋದು ಸರ್. ಅದು ಕನ್ನಡದಲ್ಲಿ ಹೇಳಬೇಕು ಅಂದರೆ ಭಾರತೀಯ ಪುರಾತತ್ವ ಇಲಾಖೆ ಅಂತ ಬರುತ್ತೆ. ಮತ್ತು ಇದು ರಕ್ಷಣೆ ಮಾಡೋ ಉದ್ದೇಶ ಏನಂದರೆ ಮುಂದಿನ ಪೀಳಿಗೆಗೋಸ್ಕರ ಸರ್. ಮುಂದಿನ ಪೀಳಿಗೆ ಒಂದು, ಮತ್ತು ಇದರಿಂದ ನಮಗೆ ಭಾರತ ಸರ್ಕಾರಕ್ಕೆ ಉತ್ಪತ್ತಿ ಇದೆ ಸರ್. ಅದು ಯಾವ ರೀತಿ ಅಂದರೆ ವಿದೇಶದಲ್ಲಿ ಈ ಥರ ಶಿಲ್ಪಕಲೆಗಳು ಇಲ್ಲ. ನಮ್ಮ ಇಂಡಿಯಾ ಬಿಟ್ಟರೆ ಬೇರೆ ಹೊರದೇಶಗಳೇ ಇಲ್ಲ ಸರ್. ಅದು ನೋಡೋಕ್ಕೋಸ್ಕರ ಫಾರಿನರ್ಸ್ ಬರ್ತಾರೆ, ಇಲ್ಲಿ ಬರ್ತಾರೆ. ಇಲ್ಲಿ ವಿಶೇಷ ಆವಾಗ ಪುರಾತನ ಕಾಲದಲ್ಲಿ ಯಾವ ಥರ ಇತ್ತು, ಹೌದು ಸರ್, ಹೇಗೆ ಮಾಡಿದ್ರು ಅನ್ನೋ ತಿಳ್ಕೋಸ್ಕರ ಇಲ್ಲಿ ಬರ್ತಾರೆ ಸರ್. ಅದರಿಂದ ಒಂದು ಕಡೆ ನಮಗೆ ಉತ್ಪತ್ತಿ ಆಗುತ್ತೆ, ಒಂದು ಕಡೆ ಮುಂದಿನ ಪೀಳಿಗೆಗೋಸ್ಕರ ಇದರ ರಕ್ಷಣೆ ಮಾಡ್ಬೇಕು ಸರ್. ನಾವು ರಕ್ಷಣೆ ಮಾಡ್ಬೇಕು ಸರ್. ಸೆಂಟ್ರಲ್ ಗೌರ್ಮೆಂಟ್ ಇಂದ ಹೌದೌದು ಸರ್. ಸೆಂಟ್ರಲ್ ಗೌರ್ಮೆಂಟ್ ಇಂದ, ಕೇಂದ್ರ ಸರ್ಕಾರದಿಂದ ಪುರಾತನ ಕಾಲದ ದೇವಸ್ಥಾನ ಯಾವುದಿದೆ ಅದನ್ನೆಲ್ಲ ಈ ಥರ ಮಾಡ್ತಾ ಇದ್ದಾರೆ, ಉಳಿಸ್ಕೊತಾ ಇದ್ದಾರೆ. ಹೌದು ಸರ್. ಮತ್ತೆ ಉದಾಹರಣೆಗೆ ಹೇಳ್ಬೇಕು ಅಂದರೆ ತಮಗೆ ನೋಡಿ, ನಮ್ಮ ಜನನೇ ಹಾಳು ಮಾಡಿದ್ದಾರೆ ನೋಡಿ ಸರ್. ಕುಡುಗಲ ಮಸ್ತಿರೋದು ಇಲ್ಲಿ ನಮ್ಮ ಜನನೇ. ಇದನ್ನು ನಾವು ರಕ್ಷಣೆ ಮಾಡದೆ ಬಿಟ್ಬಿಟ್ಟಿದ್ದಾರೆ, ಇದೆಲ್ಲ ಹಾಳು ಮಾಡಿಬಿಡೋರು. ಆ ಉದ್ದೇಶಕ್ಕೆ ನಮ್ಮ ಇಲಾಖೆಯಿಂದ ಇದನ್ನು ರಕ್ಷಣೆ ಮಾಡ್ತಾ ಇದ್ದೀವಿ ಸರ್. ಆಗಿದೆ ಸರ್. ನಮ್ಮ ಆರ್ಕಿಯಾಲಜಿ ಹಿಸ್ಟ್ರಿ ಪ್ರಕಾರ ಅದು ಇದು ಇದೆ, ಬೋರ್ಡ್ ಇದೆ ಅದ್ರ ಬಗ್ಗೆ. ಮತ್ತು ಇಲ್ಲಿ ನಮಗೆ ಕುರುಕ್ಷೇತ್ರ ಯುದ್ಧ ಬಿಡಿಸಿದ್ದಾನೆ ಸರ್. ಕುರುಕ್ಷೇತ್ರ ಯುದ್ಧ ಇಲ್ಲಿ ಈ 4 ಕಂಬದಲ್ಲಿ ಬಿಡಿಸಿದ್ದಾನೆ ಸರ್. ಪೂರ್ತಿ ಕುರುಕ್ಷೇತ್ರ ಅಂದ್ರೆ ಆ ಕತೆ ಹೇಳೋ ಕತೆ ಒಂದೊಂದು ಸನ್ನಿವೇಶಗಳು ಮಾತ್ರ ಬಿಡಿಸಿದ್ದಾನೆ ಇದರಲ್ಲಿ. ಪೂರ್ತಿ ವಿದ್ಯಾಲಯ ಬಿಡಿಸಿಲ್ಲ, ಮೇನ್ ಆಗಿ ಬಿಡಿಸಿದ್ದಾನೆ ಸರ್. ಅದನ್ನು ಒಂದೊಂದಾಗಿ ಹೇಳ್ತೀನಿ ಬನ್ನಿ ಸರ್. ತಾವಿಗೆ ಪಂಜರ ಆಗಿರೋ ಸರ್ ಇದು ಭೀಷ್ಮ. ಭೀಷ್ಮ. ಇದು ಬಾಣಗಳು ಬರ್ತವೆ ನೋಡಿ ಸರ್. ಸರಿ ಸರಿ. ಬಾಣದ ಮೇಲೆ ಮಲಗಿರೋದು ಭೀಷ್ಮರು ಶರಪಂಜರಾಗಿದೆ. ಮತ್ತು ಈ ಕಡೆ ಬಿಲ್ಲು ಯುದ್ಧ ಮಾಡ್ತಾ ಇದ್ದಾರೆ ಸರ್. ಅರ್ಜುನ ಬಿಲ್ಲು ಯುದ್ಧ. ಅದರಲ್ಲಿ ಕರ್ಣ ಯಾರು, ಅರ್ಜುನ ಯಾರು ನಾವು ಗುರುತಿಸ್ಬೋದು ಸರ್. ಅದನ್ನ ಹೇಗೆ ನೋಡಿ ಸರ್, ತಾವು ನೋಡಿ ಸರ್, ಅದನ್ನ ಯಾವ ರೀತಿ ಗುರುತಿಸ್ಬೋದು ನನ್ನ ಹೇಗೆ ನಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ ಸರ್. ಚಿಹ್ನೆಯಿಂದ ಗುರುತಿಸ್ಬೇಕು ಸರ್ ನಾವು. ಬಾವುಟದ ಚಿಹ್ನೆ ಬರುತ್ತೆ ನೋಡಿ, ಚಿಹ್ನೆ. ಈ ಕಡೆ ಮಾರುತಿ ಇದ್ದಾನೆ ಸರ್, ಆ ಕಡೆನೇ ಅರ್ಜುನ, ಮಾರುತಿ ಧ್ವಜ. ಮತ್ತು ಈ ಕಡೆ ಕರ್ಣಂದು ದುರ್ಯೋಧನ ಸಿಂಬಲ್ಲು ಸರ್ಪ ಬರುತ್ತೆ ಸರ್. ಸರಿ, ಸರ್ಪಾಸ್ತ್ರ ಬರುತ್ತೆ. ಹೌದು, ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಇಬ್ಬರು. ಹೌದು ಸರ್. ಇದ್ರ ಬಗ್ಗೆ ಕತೆ ಇನ್ನೂ ಇದೆ, ಸ್ವಲ್ಪ ನನಗೆ ಗೊತ್ತಿರೋದಷ್ಟು ಮಾತ್ರ ಹೇಳ್ತೀನಿ ಸರ್. ಭೀಮ ದುರ್ಯೋಧನ ಗದಾ ಯುದ್ಧ. ಪೈಶಂಪಾನಿ ಸರೋವರ ಅಂತ ಬರುತ್ತೆ, ಆ ಸರೋವರದಲ್ಲಿ ಹೋಗಿ ಮಲಗಿಬಿಟ್ಟಿರ್ತಾನೆ ದುರ್ಯೋಧನ. ಆವಾಗ ಅವನು ಬಡ್ದು ಎಬ್ಬಿಸಿ ಯುದ್ಧ ಮಾಡ್ತಾ ಇದ್ದ. ಅದಲ್ಲಿ ಭೀಮ ಯಾರೋ ದುರ್ಯೋಧನ ನಾವು ಗುರುತಿಸ್ಬೋದು ಸರ್. ಹೌದು ಸರ್. ನೋಡಿ ಸರ್, ಹೇಗೆ ಗುರುತಿಸ್ತೀರಾ ಅದು ಸರ್? ಇವನು ಭೀಮ ಸರ್. ಇವನು ಕೈ ದುರ್ಯೋಧನ ತೊಡೆಗೆ. ಮತ್ತು ಇದು ಗದಗಳು. ಈ ಗದ ನಿಮಗೆ ಗದ ರೀತಿ ಕಾಣ್ತಾ ಇಲ್ಲ, ಒಂಥರ ಕತ್ತಿ ರೀತಿ ಕಾಣುತ್ತೆ. ಮತ್ತು ಹಿಂಭಾಗದಲ್ಲಿ ಕೃಷ್ಣ ಇದ್ದಾನೆ, ಈ ಕಡೆ ಬಲರಾಮ ಬರ್ತಾನೆ. ಮತ್ತು ಗಾತ್ರದಲ್ಲೂ ಕೂಡ ಪತ್ತೆ ಮಾಡ್ಬೋದು ಸರ್. ಅದು ಭೀಮ ಸ್ವಲ್ಪ ದಪ್ಪ ಇರ್ತಾನೆ. ಹೌದು ಸರ್.
ಸರ್ ಇಡೀ ನಮ್ಮ ಕರ್ನಾಟಕದಲ್ಲಿ ಈ ಥರ ಶಿಲ್ಪಕಲೆ ಇಲ್ಲ ಸರ್. ಹೆಂಗೆ ಅಂದರೆ ಬೇಲೂರು, ಹಳೇಬೀಡು, ಸೋಮನಾಥಪುರ ಎಲ್ಲ ಬಳಪದ ಕಲ್ಲಲ್ಲಿ ಮಾಡಿದ್ದಾರೆ. ಇದು ಕಗ್ಗಲ್ಲು ಮಾಡೋದು ಭಾಳ ಕಷ್ಟ ಸರ್. ಹಾಗೆ ನೋಡಿ ಸರ್, ಇದಕ್ಕೆ ಗೋಷ್ಟು ವಾದ್ಯ ಅಂತ ಬರುತ್ತೆ. ಈ ಗೋಷ್ಟು ವಾದ್ಯದಲ್ಲಿ ಏನಾಗಿದೆ, ನಾನು ಕಲ್ಪನೆ ಮಾಡಿ ಹೇಳ್ತಾ ಇರೋದು ಒಂದು ಚಿತ್ರ. ಇದು ಅವರು ಇದು ಮಾಡಬೇಕಾದ್ರೆ ಹಗ್ಗ ಲೂಸ್ ಆಗುತ್ತೆ. ಕಲ್ಪನೆ ಸರ್ ನಾನು ಹೇಳ್ತಾ ಇರೋದು. ಹಗ್ಗ ಲೂಸಾದಾಗ ಅವಾಗ ಸಮಯ ಇರಲ್ಲ ಅವ್ರಿಗೆ ಒಂದು ಸ್ಪ್ಯಾನರ್ ತಂದು ಫಿಟ್ ಮಾಡೋದಕ್ಕೆ. ಅದಕ್ಕೆ ಏನು ಮಾಡಿದರೆ ತಮ್ಮ ಬೆರಳುಗಳನ್ನ ಹಗ್ಗದೊಳಗೆ ತೋರಿಸಿದ್ದಾರೆ. ಹಾಂ, ಗ್ರಿಪ್ಗೋಸ್ಕರ. ಇವಾಗ ನಾದ ಬರ್ತಾ ಇದೆ. ಹೌದೌದು ಸರ್, ಕೈಯಲ್ಲೇ ಗ್ರಿಪ್ ಮಾಡ್ಕೊಂಡು ನಾದ ಬರ್ತಾ ಇದೆ. ಸಂಗೀತ ಕಟ್ಟಿ. ಹೌದು ಸರ್. ನೋಡಿ ಸರ್, ಈ ಕಡೆ ನಾಟ್ಯ. ಅವೆಲ್ಲ ಈ ಕಲೆ ಸಂಸ್ಕೃತಿಗಳಿಗೆ ಎಷ್ಟು ಹೌದೌದು ಸರ್. ಗಂಡ ಸತ್ತರೆ ಹೆಂಡತಿ ಅಗ್ನಿ ಪ್ರವೇಶ ಮಾಡಬೇಕಾಯ್ತು ಆವಾಗ. ಮತ್ತು ಯಾರೋ ಫಾರಿನರ್ಸ್ ಬಂದು ಅದನ್ನ ನಿಲ್ಲಿಸ್ತಾರೆ. ಅವ್ರ ಹೆಸರೇನು ಗೊತ್ತಿಲ್ಲ ನನಗೆ, ಅದನ್ನು ನಿಲ್ಲಿಸ್ತಾರೆ ಸರ್. ಮತ್ತು ಈ ಕಡೆ ನೋಡಿ, ಇದು ವೀರಭದ್ರ ಅಂದರೆ ಟಗರ್ ಕಾಳ್ಗ ಬರುತ್ತೆ ಸರ್. ಟಗರ್ ಕಾಳ್ಗ ಬಂದ್ರೆ ಮಾತ್ರ ಅದು ವೀರಭದ್ರ ಅಂತ ಹೇಳ್ಬೇಕು ಸರ್. ಮತ್ತು ನೋಡಿ ಈ ಕಡೆ ಈ ಕಡೆ ಮತ್ತು ಆ ಕಡೆ ಇಬ್ಬರೂ ಟಗರಿಗಳಿಗೆ ಇದು ಕೊಡ್ತಾ ಇದ್ದಾರೆ, ಯುದ್ಧಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್. ಹೌದು ಸರ್. ಮತ್ತು ಇಲ್ಲಿ ಜೈನಿಗರು ಇದ್ದರು ಸರ್. ಜೈನರು ಎಲ್ಲಿ ಈ ಊರಿನಲ್ಲಿ ಇದು ಭಾಳ ದೊಡ್ಡವರು ಸರ್. ಹಿಂದೆ ಚೋಳರು, ಹೊಯ್ಸಳರು ಮತ್ತು ಗಂಗರು ಇದು ಒಂದು ವ್ಯಾಪಾರ ಸ್ಥಳ ಮಾಡ್ಕೊಂಡು ಇಲ್ಲಿ ಭಾಳ ಅಭಿವೃದ್ಧಿಯಾಗಿ ಹೋಗಿದ್ದಾರೆ ಸರ್. ಇದು ನೋಡಿ ಸರ್, ಹಿಂಭಾಗ ನೋಡಿ ಸರ್, ಶಾಸನ ಸರ್. ಅವ್ರು ಇದ್ರು ಅದಕ್ಕೆ ನಮಗೆ ಶಾಸನ ಅಂದರೆ ಸಾಕ್ಷಿ ಆಗುತ್ತೆ. ಹೌದೌದು ಸರ್. ಇವೆಲ್ಲ ಶಾಸನ ಬೇರೆ ಬೇರೆ ಸರ್. ಇದೆಲ್ಲ ತಮಿಳ್ ಶಾಸನ. ಹಾಂ, ತಮಿಳ್ ಸರ್. ತಮಿಳ್ ಅದರಲ್ಲೂ ಇದೆ, ಬೇಸ್ ಮಟ್ಟದಲ್ಲೂ ಇದೆ. ಆ ಕಡೆ ನೀಟಾಗಿ ಕಾಣುತ್ತೆ ಸರ್ ಅದು. ಮತ್ತು ಸಪ್ತಮಾತಿಯರ್ ಸರ್. ಹಾಂ, ಸಪ್ತಮಾತಿ ಅಂದರೆ ಸೀನಿಯರ್ ಬರಬೇಕು. ಅದು ಬೇರೆ ಬೇರೆ ಕಡೆ ನೆಟ್ಬಿಟ್ಟಿದೆ. ಹೌದು ಸರ್. ಸೀನಾಟಿಲಿ ಎಷ್ಟು ಬರ್ತದೆ ಸರ್ ಇವು? ಸರ್ ಇಲ್ಲಿ ಪಕ್ಕದಲ್ಲಿ ಸಿಕ್ದು. ಇಲ್ಲೇ ಸರ್, ಇದು ಮೇಲ್ಗಡೆನೇ ಇದ್ದು. ಇವೆಲ್ಲ ಹಾಳಾಗ್ತಾ ಇತ್ತು ಅಲ್ಲ, ಅದಕ್ಕೋಸ್ಕರ ಆರ್ಕಾಲಜರ್ ತಂದು ಇಲ್ಲಿ ಸಂರಕ್ಷಣೆ ಮಾಡ್ತಾರೆ ಸರ್. ವರಾಹಿನಿ ಸರ್, ಹಂದಿ ರೂಪ ಬರ್ತಾರೆ ಸರ್, ವರಾಹಿನಿ. ಆ ಕಡೆ ಚಾಮುಂಡಿ ಸರ್, ರುದ್ರಮಾಲೆ, ರುಂಡಮಾಲೆ ಹಾಕಿಲ್ಲ ಸರ್, ಚಾಮುಂಡೇಶ್ವರಿ. ಕನ್ನಡ ಅಂಕಿ ಇದೆ ಸರ್. ಹಾಂ, ಕನ್ನಡ ಅಂಕಿ ಮತ್ತು ಕನ್ನಡ ಅಕ್ಷರ ಇದೆ. ಹೌದು ಸರ್. ಇದು 18 ಕನ್ನಡ, ಅದು 30 ನೋಡಿ ಸರ್. 30 ಇದೆಲ್ಲ ಜೋಡಣೆ ಮಾಡುವಾಗ ಅದು ಒಂದು ನಂಬರ್ ಇಟ್ಕೊಂಡು ಮಾಡಿದ್ದಾರೆ ಸರ್. ಎಲ್ಲದಕ್ಕೂ ಒಂದೊಂದು ನೇಮ್ ಇದೆ ಸರ್, ಅದು ನನಗೆ ಗೊತ್ತಾಗಲ್ಲ. ಹಾಂ ಸರ್. ಈಗ ನೀವು ಇಲ್ಲಿ ಏನು ಇದು ನೋಡ್ಕೊಳ್ಳೋದು ಜವಾಬ್ದಾರಿ ಈಗ ನಿಮಗೆ? ಇಲ್ಲ ಸರ್, ನಾನು ರಿಟೈರ್ಡ್ ಆಯಿತು. ಹೌದು, ರಿಟೈರ್ಡ್ ಆಗಿ ಇನ್ನೇನು 2016 ಜೂನಲ್ಲಿ ಆಯ್ತು ಸರ್. ಬೇಲೂರಿನಲ್ಲಿ ಒಂದು 10 ವರ್ಷ ಡ್ಯೂಟಿ ಮಾಡ್ಕೊಂಬಂದೆ. ಬೇಲೂರಿನಲ್ಲಿ ಸರ್. ನನ್ನ ಐಡೆಂಟಿ ಕಾರ್ಡ್. ಹೌದು ಸರ್. ಮತ್ತು ವಿಶೇಷ ಸರ್, ಇದು ಜ್ವಾಲೆ, ಅಗ್ನಿ ಜ್ವಾಲೆ ನೋಡಿ ಉರಿತಾ ಆದ ಮೇಲೆ ಜ್ವಾಲೆ. ಹೌದು ಸರ್. ಈ ಕಡೆ ತಮಿಳ್ ಶಾಸನ ಇದೆ ಸರ್. ಹಾಂ, ಕನ್ನಡ ಸರ್. ಈ ಶಾಸನ ಈ ಟೆಂಪಲ್ಗೆ ಸಂಬಂಧಪಟ್ಟದ್ದು ಸರ್. ಹಳೆಗನ್ನಡ ಸರ್. ನೋಡಿ, ಇದೊಂದು ಶಾಸನ. ಇಲ್ಲಿ ಪಕ್ಕದಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ, ಅಲ್ಲೊಂದು ದೇವಾಲಯ ಸರ್, ವಿಷ್ಣುದು, ಅಲ್ಲಿದೆ ಸರ್. ಇದು ಹಾಂ, ಇದು ಹಳೆಗನ್ನಡ ಸರ್. ಮತ್ತು ಇದು ನೋಡಿ ಸರ್, ಇದು ವೀರಗಲ್ಲು ಅಂತ. ವೀರಗಲ್ಲಲ್ಲಿ 3 ಸ್ಟೆಪ್ ಇರ್ತಲ್ಲ ಸರ್, 3ಕ್ಕೂ ಒಂದೊಂದು ಅರ್ಥ ಇದೆ.
ನೋಡಿ ಕೆಳಗಡೆ ಯುದ್ಧ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಒಬ್ಬರು ಸೊತ್ತೋಗ್ತಾರೆ, ಅವರ ದೇವಕನ್ಯರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಈ ಸ್ಟೆಪ್ಪಲ್ಲಿ. ಹಾಂ, ಇಲ್ಲ ಸತ್ತವ್ರನ್ನ, ಹಾಂ ಸತ್ತವ್ರನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಸ್ವರ್ಗಕ್ಕೆ ಹೋಗ್ತಾರೆ. ವೀರ ಮರಣ ವೀರ ಹೌದು ಸರ್, ಅದಕ್ಕೆ ವೀರಗಲ್ ಅಂತ. ಮತ್ತೆ ಒಳಗಡೆ ಒಂದು ಲಿಂಗ ಸರ್. ಸರ್ ಇದಕ್ಕೆ ಈ ಲಿಂಗಕ್ಕೆ ಹರಕೇಶ್ವರ ಅಂತ ನಾಮಕರಣ ಮಾಡಿದ್ದಾರೆ. ಮತ್ತು ಕಾಶಿನಲ್ಲಿ ವಿಶೇಷ ಅಂತ ಹೇಳ್ತಾರೆ ಸರ್ ಲಿಂಗದಲ್ಲಿ. ಅಂದು ಇಷ್ಟು ಲಕ್ಷಣವಾದ ಲಿಂಗ ಕಾಶಿನಲ್ಲೂ ಇಲ್ಲ ಅಂತ ಕೆಲವರು ಹೇಳ್ತಾರೆ ಸರ್. ಕಾಶಿಗೆ ಹೋಗಿ ಬಂದವರು ಇಷ್ಟು ಲಿಂಗವಾದಂಥ ಶುದ್ಧವಾದಂಥ ಲಿಂಗ ಕಾಶಿನಲ್ಲೂ ಇಲ್ಲ ಅಂತ ಹೇಳ್ತಾರೆ ಸರ್. ಆಮೇಲೆ ಇನ್ನೊಂದು ಅಂದರೆ ಇವಾಗ ನಮಗೆ ಬೇರೆ ಎಲ್ಲೇ ಹೋದರೂ ಕೂಡ ಅರ್ಚಕರು ಇರ್ತಾರೆ, ಅಲ್ಲಿ ನಾವು ಗರ್ಭಗುಡಿಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಕ್ಲೀನಾಗಿ ಭಕ್ತಾದಿ ಬಂದವ್ರಿಗೆ ಒಂದು ಪ್ರದಕ್ಷಿಣೆ ಮಾಡಿಕೊಂಡು ದೇವ್ರನ್ನ ನಮಸ್ಕಾರ ಮಾಡೋ ರೀತಿ ಇದೆ ಸರ್ ಇಲ್ಲಿ. ಹೌದು ಸರ್, ಹೌದೌದು ಸರ್. ಸರ್ ಇದು ವಿಷ್ಣು ಪಕ್ಕದ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಇದ್ದಂಥದ್ದು ಇದು. ಅದು ಬಿಲ್ಡಿಂಗ್ ಎಲ್ಲ ಸ್ವಲ್ಪ ಇದಾಗಿತ್ತಲ್ಲ ಸರ್, ಅದಕ್ಕೋಸ್ಕರ ಅದನ್ನು ಇಲ್ಲಿ ತಂದು ಇಟ್ಬಿಟ್ವಿ, ಹೋಗ್ಬಿಡುತ್ತೆ ಅಂತ ನಮ್ಮ ಆರ್ಕಲಾಜಿಯಿಂದ. ಮತ್ತು ಇದಿಲ್ಲಿ ನೋಡಿ ಸರ್, ಇದು ವಿಷ್ಣುವಿಗೆ ಕಚ್ಚೆ ಹಾಕಿದರೆ ಪಂಚೆನಲ್ಲಿ. ಆ ಕಚ್ಚೆ ನಿಮಗೆ ನರಸಿಂಹನ ಅವತಾರ ಬರುತ್ತೆ ಸರ್. ನೋಡಿ ಇದು ಬಾಯಿ ಆಗುತ್ತೆ, ಇದು ಕಣ್ಣು ಗುಡ್ಡುಗಳು ಬರ್ತವೆ. ಅದೊಂದು ಕಚ್ಚೆ ಹಾಕಿರೋದಲ್ಲಿ ಆ ಥರ ನಿರ್ಮಾಣ ಮಾಡಿದ್ದಾರೆ ಸರ್. ನಾವು ಹಾಂ 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 ಇದು ಹೊರಗಡೆ ಕಲೆಕ್ಟ್ ಮಾಡಿದ್ದೀವಿ ಸರ್. ಮತ್ತು ಈ ಕಡೆ ನೋಡಿ ಸರ್, ಇದು ಕೋಣನ ತಲೆ ಮೇಲೆ ನಿಂತಿರೋದು, ಕೋಣನ ತಲೆ ಮೇಲೆ ಸರ್. ಪಾದ ಇಟ್ಕೊಂಡು ನಿಂತಿರೋ ಸರ್. ಒಬ್ಬ ರಾಕ್ಷಸನ ಸಂಹಾರ ಮಾಡಿದಾಗ ಅವನು ಕೋಣ ರೂಪದಲ್ಲಿ ಬಂದಿರ್ತಾನೆ ಸರ್. ವಿಷ್ಣುದುರ್ಗಿ ಆದವರು ಅದನ್ನು ಹಾಂ ವಿಷ್ಣುದುರ್ಗಿ ಅಂತ ಸರ್ ಸಂಹಾರ ಮಾಡಿ ಕೋಣನ ತಲೆ ಮೇಲೆ ನಿಂತಿದ್ದಾರೆ ಸರ್. ಯೋಗ ದಕ್ಷಿಣ ಮೂರ್ತಿ ಅಂತ ಸರ್, ಯೋಗ ಮಾಡ್ತಾ ಇರೋದು ಇದು. ಹೌದು ಸರ್, ಯೋಗ ದಕ್ಷಿಣ ಮೂರ್ತಿ. ಹೌದು ಸರ್. ಮತ್ತು ಇದರಲ್ಲಿ ಒಂದು ಸೌಂಡ್ ಬರುತ್ತೆ ಸರ್, ಕಂಚಿನ ಸೌಂಡ್ ಬರುತ್ತೆ ಸರ್. ಇದು ಕಲ್ಲಿನಲ್ಲಿ ಆ ಥರ ಸೌಂಡ್ ಬರುತ್ತೆ ಸರ್. ಹಾಂ, ನಾವು ಟಚ್ ಮಾಡಿದ್ರೆ ಆ ಥರ ಸೌಂಡ್ ಬರುತ್ತೆ ಸರ್. ಕಂಚಿನ ವಿಶೇಷವಾದಂಥ ಮೇಲ್ಗಡೆ ಅಷ್ಟದಿಕ್ಪಾಲಕ, ಅಷ್ಟದಿಕ್ಪಾಲಕ. ಅಂದರೆ ಎಲ್ಲ ದಿಕ್ಕಿನಲ್ಲೂ ಒಬ್ಬೊಬ್ಬರು ಅಧಿಪತಿ ಬರ್ತಾರೆ. ಅದು 3 ಪೀಸ್ ಇದೆ. 3 ಪೀಸು ಜೈಂಟ್ ಕಾಂದೆ ರೀತಿ ಅಡ್ಜಸ್ಟ್ ಮಾಡಿದೆ ನೋಡಿ ಸರ್. 3 ಪೀಸ್ ಅದು ಒಂದೇ ಪೀಸ್ ಥರ ಕಾಣ್ತಾ ಇದೆ, ಒಂದೇ ಪೀಸ್ ರೀತಿ ಕಾಣ್ತಾ ಇದೆ ಸರ್. ಅವಾಗಿನ ಟೆಕ್ನಾಲಜಿ ಹಿಂಗೆ ಮಾಡೋರು. ಎಲ್ಲ ಇದ್ದದ್ದೇ 3 ಪಿಲ್ಲರ್ನಲ್ಲಿ. ಅದು ಮಹಾಭಾರತನೋ ರಾಮಾಯಣನೋ ಗೊತ್ತಿಲ್ಲ, ಇಲ್ಲಿ ಎಲ್ಲ ನನಗೆ ಗೊತ್ತಾಗ್ತಾ ಇರೋದು ವಿದ್ಯುತ್ ಮುಗಿಸಿದ್ದಾರೆ. ಒಂದು ಪ್ಲೈನ್ ಮಾಡಿದ್ದಾರೆ, ಅದೊಂದು ಕಂಬ. ಸರ್ ಈ ನಂದಿನ
ಆವಾಗ ಅವರು ಬರೀ ಕೈನಲ್ಲಿ ಮಾಡಿದ್ದಾರೆ ಸರ್. ಇವಾಗ ಯಂತ್ರ ಶಕ್ತಿ ಇದೆ ನಮಗೆ, ಯಾವ ಥರ ಬೇಕಾದ್ರೂ ಮಾಡ್ಬೋದು ಸರ್. ಅದು ಅದಕ್ಕೆ ವ್ಯಾಲ್ಯೂ ಬರಲ್ಲ ಸರ್. ಯಾಕೆಂದರೆ ಯಾವ ಇದಿಲ್ಲದೇ ಯಾವತ್ತೂ ಅವರು ಕೈಯಲ್ಲಿ ಮಾಡಿದ್ದಾರೆ. ಹೌದು ಸರ್, ಹೌದು ಸರ್. ಅಷ್ಟು ಶೈನಿಂಗ್ ಎಲ್ಲೂ ಇಲ್ಲ ಸರ್. ಈ ಥರ ನಂದಿ ಶೈನಿಂಗ್ಗಳು ಎಲ್ಲೂ ಬರಲ್ಲ. ಮತ್ತು ನೋಡಿ ಆ ಕೊಂಬು ಮೇಲೆ ಕೈ ಇಟ್ಟು ನೀವು ನೋಡಿದಾಗ ಶಿವನ ದರ್ಶನ ಆಗುತ್ತೆ. ಈ ಕಡೆ ಬನ್ನಿ, ಇಲ್ಲಿ ಬರ್ಬೇಕು ಸರ್. ಈ ಮೇಲೆ ಬನ್ನಿ ಸರ್. ಮೇಲೆ ಬಂದು ಬೆರಳಿಗೆ ಅದೊಂದೇ ನಿಮಗೆ ದರ್ಶನ ಆಗೋದು. ಬೇರೆ ಆ ಕಡೆ ಈ ಕಡೆ ಏನು ಬರಲ್ಲ. ಅಷ್ಟೊಂದು ಇದಿದೆ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್. ನೀವು ಅಲ್ಲಿ ನೋಡೋ ನಾನು ಕೂಡ ಕಾಣಲ್ಲ ನಿಮಗೆ. ಹಾಂ, ನೇರ ಲಿಂಗಕ್ಕೆ ಹೋಗುತ್ತೆ ಸರ್. ಹೌದು, ಚೆನ್ನಾಗಿ ಕಾಣುತ್ತೆ ಸರ್. ಈ ಧಾರಾವಾಹಿ ಬೇರೆ ಬರ್ತೀವಿ ನೋಡಿ ಟಿವಿನಲ್ಲಿ, ಆವಾಗಿಂದ ಭಾಳ ಭಕ್ತಾದಿಗಳು ಬರ್ತಾರೆ. ಇದನ್ನು ಶೂಟಿಂಗ್ ಮಾಡಿದ ಇಲ್ಲ ಸರ್. ಭಕ್ತಾದಿಗಳು ಬಂದು ಪೂಜೆಗೋಸ್ಕರ. ಹೇಳಿ ಸರ್. ಸರ್, ಇದು ನಮ್ಮ ಹರ್ಕಲಾದಿ ಹಿಸ್ಟ್ರಿ ಪ್ರಕಾರವಾಗಿ ಇದು ಕರ್ನಾಟಕದಲ್ಲಿ 5ನೇ ಮಾರುತಿ ಅಂತ ಹೇಳ್ತಾರೆ ಸರ್. ಅಂದರೆ ಈ ಥರ ಆಕಾರ ಇರೋದು, ಆಕಾರ ಇರೋದು ಇದು ನಮ್ಮ ಕರ್ನಾಟಕದಲ್ಲೇ 5ನೇದು ಅಂತ ನಮ್ಮ ಹರ್ಕಲಾದಿ ಹಿಸ್ಟ್ರಿ ಪ್ರಕಾರ ಹೇಳ್ತಾ ಇದ್ದಾರೆ ಸರ್. ಇದು ನೋಡಿ ಸರ್, ಅದರಲ್ಲಿ ಪಾರಿಜಾತ ಪುಷ್ಪ ಇದೆ ನೋಡಿ ಸರ್. ಅಲ್ಲಿ ಕೈಯಲ್ಲಿ ಹಿಡಿದಿದ್ದಾರೆ. ಮೇಲ್ಗಡೆ ಗಂಟೆ ಇದೆ ಬಾಲದಲ್ಲಿ. ಹೌದು ಸರ್. ಅದು ಒಂದು ಕಥೆಯಲ್ಲಿ ಹೇಳ್ತಾರೆ, ಗಂಟೆ ಬಾಣನ ಇವರು ಎತ್ತಿದಾಗ ಮಾರುತಿ ಅದನ್ನೇ ಪ್ರೈಜಾಗಿ ಕೊಡ್ತಾರೆ ಅಂತ ಒಂದು ಕಥೆಯಲ್ಲಿ ಹೇಳ್ತಾರೆ ಸರ್. ಅದು ಆ ಗಂಟೆ ಅಂತ ಹೇಳ್ತಾರೆ ಸರ್ ಅದನ್ನು. ಹಾಂ, ಹೌದು ಸರ್, ಹೌದು ಸರ್, ಹೌದು ಸರ್. ರಾಕ್ಷಸನ ಸಂಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಕೆಳಗಡೆ ರಾಕ್ಷಸ ಸಂಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಸನ್ನಿವೇಶ ಸರ್. ಇದು ಅವಾಗ ಏನು ಈಗ ಆ ದೇವಸ್ಥಾನ ಐತಲ್ಲ, ಆ ಸಂದರ್ಭದಲ್ಲೇ ಕೆತ್ತನೆ ಆಗಿರೋಂಥ. ಹೌದು ಸರ್. ಈ ಒಳಗಡೆ ನಿಮಗೆ ವಿಷ್ಣು ತೋರಿಸ್ನಲ್ಲ, ಈ ಟೆಂಪಲ್ದೆ ಸರ್. ಅದು ಇದು ಹಾಳಾಗ್ಬಿಡ್ತು. ಅಲ್ಲಿ ಅದು ಇದು ಮಣ್ಣಿನ ಗೋಡೆ ಇದ್ದದ್ದು ಆವಾಗ. ಈಗ ನಮ್ಮ ಧರ್ಮಸ್ಥಳ ಇವರು ಬಂದು ಇದೆಲ್ಲ ರೆಡಿ ಮಾಡಿದ್ದಾರೆ ಸರ್. ಇನ್ನು ಇದಕ್ಕೆ ಸ್ಥಾಪನೆ ಮಾಡ್ಬೇಕು, ಹೊಸ ವಿಗ್ರಹ ತರಬೇಕು ಸರ್. ವಿಗ್ರಹ ಒಳಗಡೆ ಏನಿಲ್ಲ ಸರ್. ಪ್ರತಿಧ್ವನಿ ಬರುತ್ತೆ ಸರ್ ಇದರಲ್ಲಿ. ಒಳಗಡೆಯಿಂದ ನಾವು ಕೂಗಿದರೆ ಮಾತಾಡೋ ಪ್ರತಿಧ್ವನಿ ಬರುತ್ತೆ. ಮತ್ತು ಈ ಹೂವಲ್ಲಿ ನೋಡಿ ಸರ್, ಸರ್ ಬರೀ ನಾವು ನಾಗಲಿಂಗ ಪುಷ್ಪ ಅಂತ ಹೇಳ್ತೀವಿ. 3 ಅರ್ಥ ಬರುತ್ತೆ ಸರ್. ನಾಗಲಿಂಗ ಪುಷ್ಪ, ಲಿಂಗ ಪುಷ್ಪ. ನೋಡಿ ಸರ್, ಇದೇ ನಾಗ ಮೇಲ್ಗಡೆ. ನಾಗರ ಎಡೆ ಬರುತ್ತಲ್ಲ ಸರ್, ಅದು ಇದು. ಆ ಒಳಗಡೆ ಅದು ಲಿಂಗ. ಇದು ಇರೋರೆಲ್ಲ ಪುಷ್ಪ ಸರ್. ಪುಷ್ಪ ಬರುತ್ತೆ ಸರ್. ಒಂದೇ ಇದರಲ್ಲಿ 3 ಅರ್ಥ ಬರುತ್ತೆ ಸರ್. ಮತ್ತು ಆ ಒಳಗಡೆ ಲಿಂಗನೇ ಈ ಥರ ಕಾಯಿ ಆಗುತ್ತೆ ಸರ್. ಅದೇ ಈ ಥರ. ಹಾಂ, ಹೌದೌದು ಸರ್. ಏನು ಕಾಯಿ ಇದು? ಇದೆ ಸರ್, ಈ ಮರದ್ದೇ ಕಾಯಿ ಇದು. ನಾಗಲಿಂಗ ಪುಷ್ಪದ ಕಾಯಿ. ಸುಮಾರು ಇದು ಒಂದು 2 ತಲೆಮಾರೇ ಬರ್ಬೋದು ಸರ್. ನಮಗೆ ಆಗಿರ್ತೇನೆ, ಯಾಕಂದ್ರೆ ನಮಗೆ ಗೊತ್ತಿಲ್ಲ. ಆಗಿತ್ತು ಸರ್. ಎರಡೇ ಮರ ಸರ್. ಏನೇ ಮರ ಇದು? ನಾಗಲಿಂಗ ಪುಷ್ಪ. ಮರದ ಹೆಸರೇ ಅಂತ. ಹೌದು ಸರ್. ಮತ್ತು ನೋಡಲ್ಲಿ ಸೊಸೆಗಳು ಬಂದಿದ್ದಾವೆ. ನಾನು ಭಾಳ ಪ್ರಯತ್ನ ಪಟ್ಟೆ ಸೊಸೆ ಮಾಡಬೇಕು ಅಂತ. ಈಗ ತಾನಾಗೆ ಬಂದಿದೆ ಸರ್. ನಾನು ಬೀಜ ಎಲ್ಲ
ಮಡಕೆ ಹೌದು ಸರ್. ಈ ಬ್ಯಾಲದ ಹಣ್ಣು ಬರುತ್ತಲ್ಲ ಸರ್, ಸೇಮ್ ಅದೇ ಟೈಪ್ ಸರ್. ಆಮೇಲೆ ಇದನ್ನು ನಾವು ಓಪನ್ ಮಾಡಿದ್ರೆ ಇವಾಗ ಭಾಳ ಸ್ಮೆಲ್ ಬರುತ್ತೆ. ಸ್ಮೆಲ್ಲು ಒಂದು ಬ್ಯಾಡ್ ಸ್ಮೆಲ್ಲು. ಏನಿರುತ್ತೆ ಅದು, ಏನಿರುತ್ತೆ ಅದು ಸರ್? ಏನಿಲ್ಲ, ಒಳಗಡೆ ನಮ್ಮ ಬ್ಯಾಲದ ಹಣ್ಣು ನಾವು ತಿನ್ನಲ್ಲ ಸರ್, ಸೇಮ್ ಅದೇ ಟೈಪ್ ಇರುತ್ತೆ. ಹಾಂ, ತಿನ್ನೋಕ್ಕಾಗ ಸರ್, ಭಾಳ ಇದು ಬ್ಯಾಡ್ ಸ್ಮೆಲ್ಲು. ಆಮೇಲೆ ಒಂದು 5 ನಿಮಿಷಕ್ಕೆ ಕಲರ್ ಚೇಂಜ್ ಆಗ್ಬಿಡುತ್ತೆ. ಅದು ಹೊಡೆದಾಗ ಬಣ್ಣ ಬದಲಾಗುತ್ತೆ ಸರ್. ಯಾವುದೋ ಮೆಡಿಷನ್ಗೆಲ್ಲ ಸುಮಾರು ನಾನು ಟಿ ವಿಲೆಲ್ಲ ನೋಡಿದ್ದೆ, ಮೆಡಿಷನ್ ಯೂಸ್ ಮಾಡ್ತಾರೆ, ಉಪಯೋಗಿಸ್ತಾರೆ ಅಂತ ಸರ್. ಹೌದು 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 ಸರ್. ಹಾಂ ಹೌದು ಸರ್. ನೋಡಕ್ಕೆ ಒಂಥರ ತುಂಬ ಕುತೂಹಲಕಾರಿ. ಹೌದು 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 ಸರ್, ಇಷ್ಟ ಆಗುತ್ತೆ ಅದು. ಹೌದು ಸರ್. ಈ ಥರ ಆಯ್ತಲ್ಲ ಇದು, ನಾವು ನೋಡೇ ಇಲ್ಲ ಈ ಥರ ಮರ. ಹಾಂ, ಇದೆ ಸರ್, ಸುಮಾರು ಕಡೆ ಇದೆ. ಮಹೇಶ್ವರ ಬೆಟ್ಟದಲ್ಲಿದೆ, ಈ ಕಡೆ ಇಲ್ಲಿ ಅಂಬಳೆ ಹತ್ರ ಒಂದಿದೆ, ಇಲ್ಲಿ ಆಲೂರು ಹತ್ರ ಒಂದಿದೆ ಜಮೀನಲ್ಲಿ. ಅಲ್ಲ, ಈ ಥರ ಮರ ನಾನು ನೋಡಿಲ್ಲ. ಹಾಂ, ಅಪರೂಪ ಸರ್, ಇವು ಅಪರೂಪ. ನಾನು ಅದಕ್ಕೆ ಇದನ್ನು ತೊಗೊಳಲ್ಲ, ಹಾಕಿ ಎಲ್ಲರೂ ನಿಮಗೆ ಜಾಗ ಇದ್ದೀರಿ ಅಂತ. ಈಗ ಸ್ನೇಹಿತರೆ, ನಮ್ಮ ಚಾಮರಾಜನಗರದ ಆಲೂರು ಗ್ರಾಮದಲ್ಲಿರುವಂಥ ಪುರಾತನ ಕಾಲದ ಒಂದು ದೇವಸ್ಥಾನದ ಬಗ್ಗೆ ನಮ್ಮ ಚಾಮನಾಯಕರು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.